ಸೌತ್ ಇಂಡಿಯನ್ ಸ್ಪೆಷಲ್ ಮಸಾಲ ವಡ ತಿನ್ನೋದಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ತಿಂದರೆ ಇನ್ನೊಂದು ತಿನ್ಬೇಕನ್ಸುತ್ತೆ, ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ನೀವು ಫಸ್ಟ್ ಟೈಮ್ ಮಾಡೋರಿದ್ರೂ ಈಸಿಯಾಗಿ ಮಾಡ್ಕೋಬಹುದು. ಎಣ್ಣೆನೂ ಹಿರ್ಕೊಳ್ಳೋದಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಬನ್ನಿ ಇದು ಹೇಗೆ ಮಾಡೋದಂತ ನೋಡೋಣ. ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿಲ್ಲಿ ಕಡಲೆಬೇಳೆನ ತೊಗೊಂಡಿದ್ದೀನಿ. ಕಡಲೆಬೇಳೆ 1 ಕಪ್ ತೊಗೊಂಡ್ಬಿಟ್ಟು 3 ಅವರು ನೆನೆಸಲಿಕ್ಕೆ ಇಟ್ಟಿದ್ದೆ. ಈ ರೀತಿ ಕಟ್ಟಾಗೋವರೆಗೂ ನೆನೆಸ್ಬಿಡಿ. ಕಟ್ ಮಾಡಿರುವಂಥ 2 ರಿಂದ 3 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ, ಓಂಕಾಳು, ಸ್ವಲ್ಪ ಅಡುಗೆ ಸೋಡಾ ಮತ್ತು ಅರಿಶಿನ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ರೌಂಡು ಮಿಕ್ಸಿ ಮಾಡ್ಕೊಳ್ಳಿ. ತರಿಯಾಗಿ ಇರಲಿ. ಇದರೊಳಗೇ ನಾವು ನೆನೆಸಿರುವಂತಹ ಕಡಲೆಬೇಳೆನ ಹಾಕಿಬಿಟ್ಟು ತರಿಯಾಗಿ ರುಬ್ಕೋಬೇಕಾಗತ್ತೆ. ಆದಷ್ಟು ನೀರು ಹಾಕಬೇಡಿ. ಹಾಗೆ ತರಿಯಾಗಿ ಪಲ್ಸ್ ಮೋಡಲ್ಲಿ ನೀವು ಈ ರೀತಿ ಮಿಕ್ಸಿನ ಚಲಾಯಿಸ್ಕೊಳ್ಳಿ. ಇದರಿಂದ ಏನಾಗುತ್ತೆ, ತುಂಬ ಪೇಸ್ಟೂ ಆಗಲ್ಲ ಮತ್ತು ಬೇಳೆ ಕೂಡ ಉಳಿಯಲ್ಲ. ಸ್ವಲ್ಪ ಬೇಳೆ ಉಳಿದ್ರೂ ಪರವಾಗಿಲ್ಲ, ತಿನ್ನೋದಕ್ಕೆ ಟೇಸ್ಟಿಯಾಗಿ ಇರುತ್ತೆ. ನೀವು ಇದರೊಳಗೆ ಸ್ವಲ್ಪ ಅಜ್ವೈನ್ ಹಾಕಿಬಿಟ್ಟು ಕೂಡ ಮಿಕ್ಸಿ ಮಾಡ್ಕೋಬಹುದು. ಈ ರೀತಿ ತರಿಯಾಗಿ ಇರಲಿ. ಬೇಳೆ ಇದ್ರೂ ಪರವಾಗಿಲ್ಲ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ, ಅದರೊಳಗೆ ಹಾಕ್ಕೊಂಡ್ಬಿಡಿ. ಇದೇ ರೀತಿ ಎಲ್ಲ ಬೇಳೆನ ತರಿಯಾಗಿ ರುಬ್ಕೊಳ್ಳಿ. ಕಟ್ ಮಾಡಿರುವಂತಹ ಈರುಳ್ಳಿ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಜೀರಿಗೆ, ಉಪ್ಪು, ಕಟ್ ಮಾಡಿರುವಂತಹ ಕರಿಬೇವು ಸೊಪ್ಪು, ಓಂಕಾಳು, ಅರಿಶಿನ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟು ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚುಟ್ಕೆಯಷ್ಟು ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕೈಯಿಂದ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಈರುಳ್ಳಿಗೆ ನೀರು ಬಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದರೊಳಗೆ ಕೊಬ್ಬರಿ ಹಾಕ್ಕೊಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಉಪ್ಪು, ಜೀರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಅದರೊಳಗೆ ಸ್ವಲ್ಪ ಪುಟಾಣಿ ಹಾಕ್ಕೊಂಡು ನೀರು ಹಾಕಿ ರುಬ್ಕೊಂಡ್ಬಿಡಿ. ಬೇಕಾದರೆ ಸ್ವಲ್ಪ ನೀವು ಹುಣಸೆಹಣ್ಣು ಕೂಡ ಹಾಕ್ಬೋದು. ನಾನಿಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ, ಅದಕ್ಕೆ ಒಗ್ಗರಣೆ ಕೊಡೋಣ. ಒಂದು ಪ್ಯಾನ್ ತೊಗೊಳ್ಳಿ, ಅದರೊಳಗೆ ಎಣ್ಣೆ ಹಾಕ್ಕೊಳ್ಳಿ, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಒಣಮೆಣಸಿನಕಾಯಿ ಹಾಕಿಬಿಟ್ಟು ರುಬ್ಬಿರುವಂತಹ ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀವಿ. ವಡ ಹಿಟ್ಟು ಕೂಡ ರೆಡಿಯಾಗಿದೆ. ವಡೆ ಅನ್ಬೋದು, ವಡ ಅನ್ಬೋದು. ನಾರ್ತ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ವಡ ಅಥವಾ ವಡಿ ಅಂತೀವಿ. ಈ ರೀತಿ ಒಂದು ಸಣ್ಣ ಉಳ್ಳೆ ಮಾಡಿಕೊಂಡು ಪುರಿ ಗಾತ್ರದಲ್ಲಿ ಕೈಯಲ್ಲಿ ತಟ್ಕೊಳ್ಳಿ. ಈ ಸೈಜ್ದಲ್ಲಿ ಇರಲಿ. ತುಂಬ ದಪ್ಪ ಆದರೆ ಒಳಗಡೆ ಬೇಯಲ್ಲ. ಅದಕ್ಕೆ ಎಣ್ಣೆ ಕಾದ್ಮೇಲೆ ಹಾಕ್ಕೊಳ್ಳಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೊಳ್ಳಿ. ವಡೆ ಬಿಡಬೇಕಾದ್ರೆ ನಿಧಾನವಾಗಿ ಒಂದೊಂದಾಗಿ ಬಿಡಿ. ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ಇನ್ಸ್ಟಂಟ್ ಬಜ್ಜಿ ಕೂಡ ವಿಡಿಯೋ ಅಪ್ಲೋಡ್ ಇದೆ, ಅದು ಕೂಡ ನೀವು ನೋಡಬಹುದು. ಇಲ್ಲಿ ನೋಡಿ, ಫ್ರೈ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ರೀತಿ ಎಲ್ಲ ವಡೆಗಳನ್ನು ಫ್ರೈ ಮಾಡ್ಕೊಳ್ಳಿ. ಸರ್ವ್ ಮಾಡಬೇಕಾದ್ರೆ ಚಟ್ನಿ ಜೊತೆ ಅಥವಾ ಸಾಸ್ ಜೊತೆ ಕೂಡ ನೀವು ಸರ್ವ್ ಮಾಡಬಹುದು. ನಾನು ಒಂದು ವಡೆನ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ. ಎಣ್ಣೆ ಕೂಡ ಹಿರ್ಕೊಂಡಿಲ್ಲ. ನೀವು 1 ರಿಂದ 2 ದಿನ ಇಟ್ಕೊಂಡು ಕೂಡ ತಿನ್ಬೋದು. ಬಿಸಿ ಬಿಸಿ ತಿಂದರೆ ಟೇಸ್ಟಿಯಾಗಿರುತ್ತೆ.
ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿ ಆಗಿರಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.